ಜೈ ಶ್ರೀರಾಮ್ ಎಲ್ಲರಿಗೂ ಮತ್ತೊಂದು ಲಾಗೆ ಸ್ವಾಗತ ಅಂತ ಹೇಳ್ತಾ ಮುಂಜಾನೆ ಯಾಕಪ್ಪ ಮನೆ ಮ್ಯಾಗಿರಿ ಅನ್ಲಕ್ ಹೋಗ್ಬಿಟ್ರಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಮನಿ ಸೊರಕತ್ತಿತ್ತು, ಸಿಮೆಂಟ್ ಹಚ್ಚಿ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಕೆಳಗೆ ಬಂದ್ರಿ. ನೆಕ್ಸ್ಟ್ ಈಗ ಮನಿಗೆ ಒಂದು ಖಜೂರ್ ತಿನ್ರಿ, ಅದನ್ನ ಸ್ವಲ್ಪ ಊಟ ಮಾಡ್ಕೊಂಡೆ ದನಗಳಿಗೆಲ್ಲ ಮೇವು ಕೊಡ್ದಾಕಿನಿ. ಮಧ್ಯಾಹ್ನ ಸ್ವಲ್ಪ ದನಗಳೆಲ್ಲ ನೆರಳ ಕಟ್ಟಿನಿ. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅದಂತ ಸ್ವಲ್ಪ ಅವಕ್ಕೆಲ್ಲ ಮೇವು ಕಡ್ದಾಗಿನ್ರಿ. ಸೊ ಈಗೆಲ್ಲ ದನಗಳ ಮೇವು ಹಾಕಿದೈತ್ರಿ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕಂತ ಹೊರಗೆ ಬಂದಿನಿ. ಅಷ್ಟರೊಳಗೆ ಮಳಿ ಬತ್ತು. ಈಗ ಸ್ವಲ್ಪ ಮೇವು ತೊಗೊಂಡ್ಬರ್ತೈತಿ. ಈಗ ಟೈಮು ಭಾಳ ಆಗೈತಿ. ಅದೇ ರೀತಿ ಮೊಬೈಲ್ ಚಾರ್ಜರ್ ಕಮ್ಮಿ ಐತಿ. ಸ್ವಲ್ಪ ಚಾರ್ಜರ್ ಹಾಕಿ ಮೊಬೈಲ್ ಮೇವು ತೊಗೊಂಬರಂತ ಅಂತ ಸಿಕ್ಕೊಂಡು ನಡೀರಿ. ಟೈಮ್ ಮಾಡ್ಬೇಕಂತ ಜಲ್ದಿ ಹೋಗಿ ಮೇವು ತೊಗೊಂಡ್ರಿ. ಅದಂದ್ರೆ ಸಾಯಂಕಾಲ ಬಂದ ಸ್ವಲ್ಪ ಮನೆ ಉದ್ಬತ್ತಿ ಅದು ಮಾಡ್ಕೊಂಡ್ರಿ. ಅಷ್ಟೊಳಗೆ ತಂಗಿ ಮಮ್ಮಿ ಹೋಳಿಗೆ ಮಾಡಕ್ ಫುಲ್ ರೆಡಿ ಕೂತಿದ್ರು. ಜಲ್ದಿ ಹೋಗಿ ಮೇವು ತೊಗೊಂಬನ್ರಿ. ಅದೇ ರೀತಿ ಮೇವು ತೊಗೊಂಡಾಗ ಸ್ವಲ್ಪ ಮನೆ ಕೆಲಸ ಉದ್ಬತ್ತಿ ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾನು ಸೆಟಪ್ ಒಂದು ಬಂದ್ಕೊತೀನಿ. ಯಾಕಪ್ಪ ಅಂದ್ರೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತೈತಿ. ಸೊ ಇನ್ಸ್ಟಾಗ್ರಾಮ್ ಒಂದು ಏನು ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್. ಅದೇ ರೀತಿ ಯೂಟ್ಯೂಬಲ್ಲಿ ಲಿಂಕ್ ಹಾಕಿರ್ ನೋಡಿ ಡಿಸ್ಕ್ರಿಪ್ಷನ್ ಒಳಗೆ. ಸೊ ಅದೇ ರೀತಿ ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ. ನಿಮ್ಮ ಸಪೋರ್ಟ್ ಇದ್ರೆ ಬೆಳೆಯೋಕ್ಕಾಗದ. ಸೊ ಅದೇ ರೀತಿ ಟೈಮ್ ವೇಸ್ಟ್ ಮಾಡಲ್ಲ, ಮುಂದಿನ ಕೆಲಸಕ್ಕೆ ಮೂವನು ನಡಿ. ಸೊ ಅಷ್ಟೊಳಗೆ ಒಳಗೆ ಬಂದು ನೋಟಿಗೆ ಫುಲ್ ಹೋಳಿಗೆ ರೆಡಿ ಆಗಿಲಕತ್ತಿದ್ದು. ಸೊ ಮಮ್ಮಿ ಸ್ವಲ್ಪ ನಿವಾದಿ ಇಟ್ಕೊಂಬಪ್ಪ ತಾತಗಳು ಹೋಗುತ್ತೆ ಕೊಟ್ಟರು. ಅದೇ ರೀತಿ ಅಲ್ಲಿ ಬಂದು ವಿಭೂತಿ ಹಚ್ಕೋಬೇಕಾದ್ರೆ ಅಕ್ಕ ಫುಲ್ ನಗ್ಸ್ಲಕತ್ತೀವಿ ನೋಡಿ. ನಮ್ಮ ಕರ್ಕೋತ ನಗ್ಲಕತ್ತಾರೆ. ನೆಕ್ಸ್ಟಿಗೆ ಒಂದು ಊಟ ಮಾಡ್ರಿ. ಸೊ ಅದೇ ರೀತಿ ಈ ವ್ಲಾಗ್ನ ಇಲ್ಲೇನು ಮಾಡಿರ್ತೀವಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಶ್ರೀರಾಮ್.